ವೆಲ್ಕಮ್ ಟು ದ ಮಾನಸ ಮಂದಾರ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಊಟ ಮತ್ತು ಸ್ನಾನಕ್ಕೆ ಸಂಬಂಧಿಸಿದ ಆರೋಗ್ಯದ ಹಲವಾರು ವಿಚಾರಗಳನ್ನು ತಿಳಿಸಿಕೊಡಲಿದ್ದೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸುಗಂಧ ತೈಲಾದಿಗಳನ್ನು ಪೂಸಿಕೊಂಡು ಬಿಸಿ ನೀರಿನಿಂದ ಅಭ್ಯಂಗ ಸ್ನಾನವನ್ನು ಮಾಡುವುದು, ಮೈ ತಿಕ್ಕಿಸಿಕೊಳ್ಳುವುದು, ಕೈಕಾಲುಗಳನ್ನು ತಿಕ್ಕಿಸಿಕೊಳ್ಳುವುದು ಮುಂತಾದವುಗಳನ್ನು ವರ್ಜಿಸಬೇಕು. ಸ್ನಾನ ಮಾಡುವಾಗ ಎಲ್ಲ ಅಂಗಗಳನ್ನು ತಿಕ್ಕಿ ತ್ವಚೆಯ ರಂಧ್ರಗಳು ಸ್ವಚ್ಛವಾಗದೆ ಹಾಗೆಯೇ ಉಳಿಯಲು, ಶರೀರದಲ್ಲಿಯ ವಿಷವುಳ್ಳ ದ್ರವಕ್ಕೆ ಹೊರಗೆ ಹೋಗಲು ಅಡ್ಡಿಯಾಗುವುದು ಮತ್ತು ತ್ವಚೆಯ ಕಾರ್ಯವನ್ನು ಮೂತ್ರಪಿಂಡಗಳು ಮಾಡಬೇಕಾಗುವುದು. ಈ ಪ್ರಕಾರ ಮೂತ್ರಾಶಯಕ್ಕೆ ಇಮ್ಮಡಿ ಕೆಲಸ ಬಿದ್ದು ಅದರ ಪರಿಣಾಮವು ವೀರ್ಯಾಶಯದ ಮೇಲೂ ಮತ್ತು ಸರ್ವ ಶರೀರದ ಮೇಲೆಯೂ ಬಹು ಅನಿಷ್ಟವಾಗಿ ಆಗುವುದು ಮತ್ತು ಮನುಷ್ಯನು ಸ್ವಪ್ನದೋಷದಿಂದಾಗಲಿ ಇಲ್ಲವೇ ಹುರುಕು, ಕಜ್ಜಿ, ಗಜಕರ್ಣ ಮುಂತಾದ ರೋಗಗಳಿಂದಾಗಲಿ ಪೀಡಿತನಾಗುವನು. ಇದರ ಮೇಲಿಂದ ಘರ್ಷಣ ಸ್ನಾನವು ಮತ್ತು ಬ್ರಹ್ಮಚರ್ಯಕ್ಕೂ ಸಂಪೂರ್ಣ ಜೀವಿತಕ್ಕೂ ಎಷ್ಟು ನಿಕಟ ಸಂಬಂಧವಿರುವುದೆಂಬುದು ಸ್ಪಷ್ಟವಾಗಿ ಕಾಣುವುದು. ಕೇವಲ ಶರೀರ ಶುದ್ಧಿಯಿಂದಷ್ಟೇ ಅಂತರ್ಬಾಹ್ಯ ನೂರಾರು ರೋಗಗಳು ಇಲ್ಲವಾಗುವು. ಆದ್ದರಿಂದ ನಮ್ಮ ಪೂರ್ವಜರು ನಿತ್ಯ ಸ್ನಾನವನ್ನು ಒಂದು ಪವಿತ್ರ ಧಾರ್ಮಿಕ ಕ್ರಿಯೆ ಎಂದು ತಿಳಿದುಕೊಂಡಿರುವರು. ಶೌಚಕ್ಕೆ ಕುಳಿತಾಗ ಬಿಕ್ಕುವುದು ಬಲು ಕೆಟ್ಟ ಅಭ್ಯಾಸ. ಯಾಕೆಂದರೆ ಅದರಿಂದ ವೀರ್ಯವು ಮೂತ್ರದ್ವಾರದಿಂದ ಹೊರಗೆ ಬಂದು ಬಹುಮೂತ್ರ ರೋಗವಾಗುವುದು. ಮಲಬದ್ಧತೆಯು ಅಧಿಕವಾಗಿದ್ದರೆ ಭೋಜನೋತ್ತರ ನೀರನ್ನು ಸಾಕಾಗುವಷ್ಟು ಕುಡಿಯಿರಿ. ಸೃಷ್ಟಿಯ ನಿಯಮದಂತೆ ಊಟ ಮಾಡುವಾಗ ನೀರು ಕುಡಿಯುವುದನ್ನು ಬಿಟ್ಟು ಬಿಡಿರಿ. ಮುಂಜಾನೆ ಶೌಚಕ್ಕೆ ಹೋಗುವ ಮೊದಲು 1 ಬಟ್ಟಲು ಬಿಸಿ ನೀರಿನಲ್ಲಿ 2 ತೊಲೆ ಉಪ್ಪು ಇಲ್ಲವೇ 1 ಚಮಚೆ ಔಡಲ ಎಣ್ಣೆಯನ್ನು ಹಾಕಿ ಆ ನೀರನ್ನು ಕುಡಿಯುವುದರಿಂದಲೂ ಮತ್ತು ನಾಭಿಯ ಸುತ್ತಮುತ್ತ ತಿಕ್ಕುವುದರಿಂದಲೂ ಎಂತಹ ಮಲಬದ್ಧತೆ ಇದ್ದರೂ 7-8 ದಿನಗಳಲ್ಲಿ ಇಲ್ಲದಂತಾಗುವುದು. ಮುಂದೆ ಹಾಗೆ ಮಾಡುವುದನ್ನು ಉಪ್ಪಿನ ನೀರನ್ನು ಅಥವಾ ಎಣ್ಣೆ ನೀರನ್ನು ಬಿಟ್ಟು ಬಿಡಿರಿ. ವ್ಯಾಯಾಮ, ಪ್ರಾಣಾಯಾಮಗಳು ಮಲಬದ್ಧತೆಯ ಮೇಲೆ ಉತ್ಕೃಷ್ಟ ಔಷಧಗಳಾಗಿರುವವು. ಶೌಚಕ್ಕೆ ತೆಳ್ಳಗಾಗುವುದು, ತಡವಾಗುವುದು ಮತ್ತು ಆಗುವಾಗ ಸಪ್ಪಳವಾಗುವುದು ಇವೆಲ್ಲ ರೋಗದ ನಿಶ್ಚಿತ ಲಕ್ಷಣಗಳಾಗಿವೆ. ಪಶುಗಳಂತೆ ಶೌಚಕ್ಕೆ ಬೇಗನೆ ಮತ್ತು ಒಮ್ಮೆಲೆ ಆಗಬೇಕು. ಇದೇ ಆರೋಗ್ಯದ ನಿಜವಾದ ಲಕ್ಷಣವು. ಮನವು ಕಾಮಾತುರವಾಗ ಹತ್ತಿದಾಗಲೆಲ್ಲ ಬೇಗನೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಿರಿ. ಯಾಕೆಂದರೆ ಮಲಮೂತ್ರಗಳ ಉಷ್ಣತೆಯಿಂದಲೇ ಸರ್ವ ಇಂದ್ರಿಯಗಳು ಕ್ಷುಬ್ಧವಾಗುತ್ತಿರುವವು. ಮಲಗುವ ಮೊದಲು 1 ಲೋಟ ತಣ್ಣೀರನ್ನು ಕುಡಿಯಿರಿ. ಅದರಿಂದ ಚಿತ್ತವು ಶಾಂತವೂ ಮತ್ತು ಪ್ರಸನ್ನವೂ ಆಗುವುದು. ಇದರಿಂದ ಸುಖನಿದ್ರೆ ಉಂಟಾಗುವುದು. ಬೆಳಗಿನಲ್ಲಿ ಏಳುವ ಮೊದಲು ಉಷಾಪಾನ ಮಾಡಿರಿ. ಅದರಿಂದ ಸುಳ್ಳು ಹಸಿವೆಯೂ ಇಲ್ಲದಂತಾಗಿ ನಿಜವಾದ ಹಸಿವೆಯಾಗುವುದು ಮತ್ತು ಶೌಚಕ್ಕೆ ಸಾಫಾಗುವುದು. ಉಷಾಪಾನವೆಂದರೆ ರಾತ್ರಿಯಲ್ಲಿ ಮಲಗುವಾಗ ಒಂದು ಸ್ವಚ್ಛವಾದ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಮರುದಿನ ಮುಂಜಾನೆ ಸೂರ್ಯೋದಯದ ಮೊದಲೇ ಎದ್ದು ಬಾಯಿ ಮುಕ್ಕಳಿಸಿ ಸ್ವಚ್ಛ ಮಾಡಿದ ಮೇಲೆ ಆ ತಾಮ್ರದ ಪಾತ್ರೆಯಲ್ಲಿದ್ದ ನೀರನ್ನು ಕುಡಿಯುವುದು. ಸ್ನಾನದ ಸಮಯ ಸರ್ವ ಅವಯವಗಳಲ್ಲಿ ಪ್ರಮುಖವಾಗಿರುವ ತಲೆಗೆ ಮೊದಲು ತಣ್ಣೀರಿನಿಂದ ಅಭಿಷೇಕ ಮಾಡಬೇಕು. ಇದನ್ನು ಮತ್ತು ಇದರಂತಹ ಸೂಕ್ಷ್ಮಶಾಸ್ತ್ರದ ರಹಸ್ಯವನ್ನು ತಿಳಿದುಕೊಳ್ಳದ್ದರಿಂದ ಸ್ವಲ್ಪ ತಪ್ಪಿಗಾಗಿ ಘೋರ ಪರಿಣಾಮವನ್ನು ಅನುಭವಿಸುತ್ತಿರುವ ಎಷ್ಟೋ ಜನರು ಇಂದಿಗೂ ಕಾಣುತ್ತಿರುವರು. ತಲೆಯ ಮೇಲೆ ಅತಿ ಬಿಸಿ ನೀರನ್ನು ಹಾಕಿಕೊಳ್ಳುವುದೆಂದರೆ ಅತಿ ಹುಚ್ಚುತನವು. ಅದರಿಂದ ಮಿದುಳು ನಿಶ್ಚಯವಾಗಿ ಕೆಡುವುದು. ಇಂತಹ ವ್ಯಕ್ತಿಯು ಅಶಕ್ತನೂ, ರೋಗಿಯೂ, ಕಾಮಿಯೂ ಮತ್ತು ಕ್ರೋಧಿಯೂ ಆಗುವನು. ಪ್ರತಿದಿನಕ್ಕಿಂತ 1-2 ತುತ್ತು ಕಡಿಮೆ ತಿನ್ನಬೇಕು. ಹೀಗೆ ಮಾಡುವುದು ಸುಖಕರವಿದೆ. ಆದರೆ ವಿಪರೀತವಾಗಿ ಅಧಿಕ ಭೋಜನ ಮಾಡುವುದು ನಾಶಕರವೂ ಮತ್ತು ದುಃಖಪ್ರದವೂ ಆಗಿರುವುದು. ಆರೋಗ್ಯದ ಮೂಲ ಬ್ರಹ್ಮಚರ್ಯವೇ ಹೌದು. ಬ್ರಹ್ಮಚರ್ಯವಿಲ್ಲದ ವ್ಯಾಯಾಮವೂ ಸಹ ವ್ಯರ್ಥವಾಗಿರುವುದು. ಬ್ರಹ್ಮಚರ್ಯವೇ
ಸರ್ವಶಕ್ತಿಯ ಬಲದ ಬೊಕ್ಕಸವಾಗಿದೆ. ಭೋಜನ ಸಮಯದಲ್ಲಿ ಮಾಡಿದ ಸಂಕಲ್ಪವು ಒಂದೇ ದಿನದಲ್ಲಿ ಪ್ರತ್ಯಕ್ಷ ಅನುಭವಕ್ಕೆ ಬರುವುದು. ಕ್ರೋಧ ವಿಚಾರದಿಂದ ಭೋಜನ ಮಾಡಿದರೆ ಅನ್ನವು ಕ್ರೋಧರಸ ದ್ವಾರದಿಂದ ಸಂಪೂರ್ಣ ಶರೀರವನ್ನೆಲ್ಲ ವ್ಯಾಪಿಸಿ ಮನುಷ್ಯನು ಇಡೀ ದಿನ ಕುಪಿತನಾಗಿಯೇ ಇರುವನು ಮತ್ತು ಕ್ಷುಲ್ಲಕ ಕಾರಣಗಳ ಸಲುವಾಗಿ ಸಿಟ್ಟಿಗೇಳುವಷ್ಟು ಕ್ಷುಲ್ಲಕನಾಗುವನು. ಇಷ್ಟೇ ಅಲ್ಲ, ಇಂದು ಉಂಡ ಅನ್ನವು ಇನ್ನು 30 ದಿನ 4 ತಾಸುಗಳ ಮೇಲೆ ವೀರ್ಯವಾಗುವುದು. ಅಂದ ಬಳಿಕ ಊಟದ ಹೊತ್ತಿನಲ್ಲಿ ಒಮ್ಮೆ ಉಂಟಾದ ಸಿಟ್ಟು ಏನಿಲ್ಲವೆಂದರೂ 1 ತಿಂಗಳವರೆಗೆ ಉಳಿಯುವುದು. ದಿನಾಲು ಭೋಜನ ಸಮಯದಲ್ಲಿ ಸಿಟ್ಟಿಗೇಳುತ್ತಾ ಹೋದರೆ ಕಡೆಗೆ ಆ ವ್ಯಕ್ತಿಯ ಸ್ವಭಾವವೇ ಸಿಟ್ಟಿನದಾಗುವುದು. ಇದಲ್ಲದೆ ಸಿಟ್ಟಿನಿಂದ ಮನುಷ್ಯನು ಬೇಗ ಮಡಿಯುವನು. ಆದರೆ ಭೋಜನ ಕಾಲದಲ್ಲಿ ಶಾಂತ ಮತ್ತು ಪ್ರಸನ್ನ ವೃತ್ತಿಯನ್ನಿಟ್ಟುಕೊಂಡರೆ ಮನುಷ್ಯನು ದೀರ್ಘ ಜೀವಿಯಾಗುವನು ಮತ್ತು ಇಡೀ ದಿನದಲ್ಲಿ ಶಾಂತ ಮತ್ತು ಪ್ರಸನ್ನ ವೃತ್ತಿಯವನಾಗುವನು. ರಸದ್ವಾರದಿಂದ ಶಾಂತಿಯು ಶರೀರದಲ್ಲೆಲ್ಲ ಪಸರಿಸುವ ಮೂಲಕ ಒಂದೇ ತಿಂಗಳಲ್ಲಿ ಎಂತಹ ಸಿಟ್ಟಿನವರಿದ್ದರೂ ಆಶ್ಚರ್ಯಕಾರಕ ರೀತಿಯಿಂದ ಶಾಂತವೀರ್ಯದ ಸತ್ಪುರುಷರಾಗುವರು. ಇದೇ ಅಭ್ಯಾಸವನ್ನು ಸತತ ಷಣ್ಮಾಸಗಳವರೆಗೆ ನಡೆಸಿದರೆ ಅಂತ್ಯದಲ್ಲಿ ಆ ವ್ಯಕ್ತಿಯ ಸ್ವಭಾವವೇ ಶಾಂತವಾದದ್ದು, ಪ್ರಸನ್ನವಾದದ್ದು ಆಗುವುದೆಂಬುದರಲ್ಲಿ ಸಂದೇಹವಿಲ್ಲ. ಭೋಜನ ಸಮಯದಲ್ಲಿ ಊದಿನ ಕಡ್ಡಿ, ಹೂಮಾಲೆ, ರಂಗವಲ್ಲಿ ಮತ್ತು ಚಂದನ ಕೇಶರಾದಿಗಳನ್ನು ತಿಲಕಗಳನ್ನು ಹಚ್ಚಿ ಶೋಭೆಯನ್ನುಂಟು ಮಾಡುವುದರ ರಹಸ್ಯವಾದರೂ ಚಿತ್ತವನ್ನು ಪ್ರಸನ್ನ ಶಾಂತವಾಗಿಡುವುದೇ ಆಗಿದೆ. ಬೆಳಗಿನಲ್ಲಿ ಏಳುವಾಗ ನೀವು ಕೋಪ ವಿಚಾರದಿಂದ ಇಲ್ಲವೇ ಅಪ್ರಸನ್ನ ಮನಸ್ಸಿನಿಂದ ಏಳಿರಿ. ನಿಮಗೆ ಇಡೀ ದಿವಸವು ಪೂರ್ಣ ಕ್ರೋಧಮಯವೂ ಮತ್ತು ದುಃಖಮಯವೂ ಆಗಿರುವುದು ತೋರುವುದು. ಈ ಹೊತ್ತು ಮುಂಜಾನೆ ಯಾರ ಮೊಗವನ್ನು ನೋಡಿರುವೆವೋ ಏನೋ ಎಂಬ ಉದ್ಗಾರವು ಎಷ್ಟೋ ಜನರ ಮುಖದಿಂದ ಹೊರಡುತ್ತಿರುವುದೆಂಬುದನ್ನು ಎಷ್ಟೋ ಜನರು ಕಿವಿಮುಟ್ಟ ಕೇಳಿರಬಹುದು. ಅದರಂತೆಯೇ ನೀವು ಪ್ರಸನ್ನವಾದ, ಶಾಂತವಾದ, ಆನಂದವಾದ ಮತ್ತು ಮಾತೃವತ್ ಪರದಾರೇಶು ಎಂಬ ಪವಿತ್ರ ಭಾವನೆಯಿಂದ ಎದ್ದಲ್ಲಿ ನಿಜವಾಗಿ ಪ್ರಾತಃಕಾಲದ ಪ್ರಭಾವವೇ ಆಗಿರುವುದು. ಬ್ರಾಹ್ಮ ಮುಹೂರ್ತದಲ್ಲಿ ಭೂಪಾಳಿ, ಅಭಂಗ, ಸ್ತೋತ್ರ, ಹರಿನಾಮ ಸ್ಮರಣೆ ಮುಂತಾದವುಗಳನ್ನು ಎಷ್ಟೋ ಜನರು ಪಠಿಸುವ ಉದ್ದೇಶವಾದರೂ ಇದೇ ಇರುವುದು. ಈಶ್ವರ ಸ್ತುತಿಯಿಂದಲೂ ಮತ್ತು ಪವಿತ್ರ ಸಂಕಲ್ಪದಿಂದಲೂ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಪವಿತ್ರ ಭಾವನೆಯು ಉದ್ಭವಿಸಿ ಚಿತ್ತವಾದರೂ ಸಹಜವಾಗಿ ಪವಿತ್ರ, ಪ್ರಸನ್ನ ಮತ್ತು ಉದಾತ್ತವಾಗಿ ಅಷ್ಟೇ ಪ್ರಮಾಣದಿಂದ ವ್ಯಕ್ತಿಯ ಆತ್ಮೋದ್ಧಾರವಾದರೂ ಆಗುವುದು. ಅರ್ಧ ತಾಸು ಸೂರ್ಯ ಸ್ನಾನ ಮಾಡುವುದರಿಂದ ಶರೀರದ ತ್ವಚೆಯು ಬಿಸಿಯಾಗಿ ರಕ್ತಶುದ್ಧಿ ಮತ್ತು ವೃದ್ಧಿಯಾಗುತ್ತದೆ. ಸೂರ್ಯಕಿರಣ ಸ್ನಾನದಿಂದ ಕ್ಷಯರೋಗವೂ ಇಲ್ಲವಾಗುವುದು. ಧನ್ಯವಾದಗಳು.